ಮುನ್ನೂರು ಗ್ರಾಮದ ಮಜಲ್ ತೋಟಡು ಬಂಡೆಕಲ್ಲು ಬೂರ್ನ ಸಾಧ್ಯತೆ ಉಪ್ಪುನೇನು ಕೂಡಲೇ ತೆರವು ಮಲ್ಪಲಗ ಒತ್ತಾಯಿಸಾದ ತುಳುನಾಡ ರಕ್ಷಣಾ ವೇದಿಕೆದ ನೇತೃತ್ವಡು ಮಜಲ್ ತೋಟ ಗ್ರಾಮಸ್ಥರು ಸೇರೊಂದು ಗುರುವಾರ ಪ್ರತಿಭಟನೆ ನಡೆಪಾಯಿರು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಇದು ನ್ಯಾಯ ಅಲ್ಲ, ಅನ್ಯಾಯ, ನ್ಯಾಯ ಅಲ್ಲ, ಅನ್ಯಾಯ, ನ್ಯಾಯ ಅಲ್ಲ, ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಮ್ಮ ಬೇಡಿಕೆಯನ್ನು ಈಡೇರಿಸಿ. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಾದ ಪಾತೆರ್ನ ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷರು ಶ್ರೀ ಯೋಗೀಶ್ ಶೆಟ್ಟಿ ಚಪ್ಪು ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿದ ಮಜಲ್ ತೋಟರ್ದು ಸೋಮನಾಥೇಶ್ವರ ಉಳಿಯ ದೇವಸ್ಥಾನಕ್ಕೆ ಪೋಪಿನ ತಾದ್ಯ ಕೈತಳ್ದು ಮಲ್ಲ ಗಾತ್ರದ ಬಂಡೆಕಲ್ಲು ಈತದು ಗುಡ್ಡೆ ಜರಿವಿನ ಸಂಭವ ಉಂಡು. ಈ ತಾದಿರು ಪೋಪಿನ ಪಾದಾಚಾರ್ಯರಿಗೂ ವಾಹನ ಸವಾರರಿಗೂ ವಿದ್ಯಾರ್ಥಿಗಳಿಗೂ ಕಾರ್ಮಿಕರಿಗೂ ಜೀವ ಭಯ ಉಂಡಾತಂಡು. ಮರಿಯಲಡು ಗುಡ್ಡೆ ಜರಿದು ಬಂಡೆಕಲ್ಲು ಬೂರ್ದು ಗ್ರಾಮದ ಜನಗಳಿಗೂ ಜೀವಗೂ ತೊಂದರೆ ಆಂಡ ಜಿಲ್ಲಾಡಳಿತನೇ ನೇರ ಹೊಣೆಯಾಯರೆ ಉಂಡು ಅಂಚಾದು ಈ ಕೂಡಲೇ ತೆರವು ಮಲ್ಪನ ಕ್ರಮ ಕೈಗೊಂಡು ಬಂದು ಒತ್ತಾಯಿಸಾಯಿರು. ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಮನವಿಯನ್ನು ಮಾಡಿದೆವು. ಇಲ್ಲಿ ಈ ಗುಡ್ಡವನ್ನು ತೆರವುಗೊಳಿಸಿ, ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಭೀಕರ ತೊಂದರೆ ಅನುಭವ ಸಾಧ್ಯತೆ ಉಂಟು. ಯಾಕೆಂದರೆ ಪ್ರಾಣಾಪಾಯ ಆಗುವ ಸಾಧ್ಯತೆ ಉಂಟು. ಅದರಿಂದಾಗಿ ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ. ಆದರೆ ಇಲ್ಲಿಯ ಹಲವಾರು ದಿನಗಳ ಬೇಡಿಕೆ ಈ ತನಕ ಈಡೇರಲಿಲ್ಲ. ಇಲ್ಲಿಯ ಜನರು ಎಲ್ಲ ಕಚೇರಿಗಳಿಗೆ ಅಲೆದಾಡಿದರು ಇಲ್ಲಿ ಇದನ್ನೊಂದು ತೆರವುಗೊಳಿಸಿ. ಯಾಕೆಂದರೆ ಈ ಬಂಡೆಕಲ್ಲು ಯಾವ ಸಂದರ್ಭದಲ್ಲಿ ಬೀಳುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಭಾರಿ ತೊಂದರೆ ಆಗುವ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಅದರ ಮೊದಲೇ ತೆರವುಗೊಳಿಸಿಂದ. ಆದರೆ ಇಲ್ಲಿ ಯಾವುದೇ ಒಂದು ಸ್ಪಂದನೆ ಕೂಡ ಸಂಬಂಧಪಟ್ಟ ಇಲಾಖೆಯಲ್ಲಿ ದೊರಕಲಿಲ್ಲ. ಇಲ್ಲಿಯ ಪಂಚಾಯತ್ ಮೆಂಬರ್ ನವೀನ್ ರನ್ನ ಇದ್ದಾರೆ, ಅದೇ ರೀತಿಯಲ್ಲಿ ವಿಲ್ಮ ಮೇಡಮ್ ತಾಲೂಕು ಪಂಚಾಯತ್ ಮೆಂಬರ್ ಇದ್ದಾರೆ. ಅವರು ಕೂಡ ಇದಕ್ಕೆ ತುಂಬ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಅವರ ಮಾತಿಗೆ ಕೂಡ ಬೆಲೆ ಕೊಡೋದು ಹಿನ್ನೆಲೆಯಲ್ಲಿ ನಾವು ಇವತ್ತು ಅವರ ಬೆಂಬಲವಾಗಿ, ಇಲ್ಲಿಯ ಜನರ ಬೆಂಬಲವಾಗಿ ಇವತ್ತು ನಾವು ಇಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇವತ್ತು ಎಚ್ಚರಿಕೆಯನ್ನು ನೀಡ್ತೇವೆ ಸಂಬಂಧಪಟ್ಟ ಇಲಾಖೆಗೆ. ಯಾರು ಆ ಜಾಗದವರಿಗೆ ನೀವು ಸೂಚನೆಯನ್ನು ನೀಡಬೇಕು. ಜನರ ಪ್ರಾಣಕ್ಕಿಂತ ದೊಡ್ಡದು ಯಾವುದೇ ಇಲ್ಲ. ಯಾಕಂದರೆ ನಾಳೆ ಒಂದು ಜನರ ಪ್ರಾಣ ಹೋದ ಮೇಲೆ ನಾವು ಇಲ್ಲಿ ಬಂದು ಕಣ್ಣೀರು ಹಾಕುವಂಥದ್ದು ಅಥವಾ ಅವರಿಗೆ ಒಂದು ಪರಿಹಾರ ನೀಡುವಂಥದ್ದು ಕೆಲಸ ನೀವು ಮಾಡಬೇಡಿ. ಯಾರು ಮಂತ್ರಿಗಳಾಗಿರ್ಬೋದು ಅಥವಾ MLA ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿ ಆಗಿರ್ಬೋದು, ನೀವು ಅವರು ಸತ್ತ ಮೇಲೆ ನೀವು ಪರಿಹಾರ ಕೊಡೋ ಬದಲು, ಈ ಜಾಗವನ್ನು ಭೇಟಿ ನೀಡೋ ಬದಲು ಅದರ ಮೊದಲೇ ನೀವು ಇಲ್ಲಿ ಭೇಟಿ ನೀಡಿ ಇಲ್ಲಿಯ ಒಂದು ವಾಸ್ತವವನ್ನು ನೋಡಿ. ಯಾಕೆಂದರೆ ಇಲ್ಲಿಯ ಒಂದು ಬಂಡೆಕಲ್ಲು ಅಥವಾ ಇಲ್ಲಿ ಗುಡ್ಡ ಕುಸಿದ್ರೆ ಇದರಿಂದ ಭೀಕರವಾದ ಒಂದು ಪ್ರಾಣಾಪಾಯ ಆಗುವ ಸಾಧ್ಯತೆ ಇದೆ. ಇದೇ ರಸ್ತೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾರೆ, ಕಾರ್ಮಿಕರು ಹೋಗ್ತಾರೆ, ಇಲ್ಲಿ ಪೊಲೀಸ್ ಜೀಪುಗಳು ಹೋಗ್ತದೆ, ಸರ್ಕಾರಿ ವಾಹನಗಳು ಹೋಗ್ತದೆ. ಹಲವಾರು ಇಲ್ಲಿ ಜನರು, ಇಲ್ಲಿ ಹಲವಾರು, ಇಲ್ಲಿ ಒಂದು ಕ್ರೈಸ್ತ ಒಂದು ಪ್ರಾರ್ಥನಾ ಮಂದಿರ ಕೂಡ ಉಂಟು, ಇಲ್ಲಿ ಒಂದು ಸೋಮನಾಥ ದೇವಸ್ಥಾನ ಕೂಡ ಉಂಟು. ಅದರಿಂದಾಗಿ ಬೇರೆ ಬೇರೆ ಕಡೆಯವರು ಈ ಪ್ರವಾಸಿಗಳು ಕೂಡ ಈ ಜಾಗಕ್ಕೆ ಬರ್ತಾರೆ. ಅದರಿಂದಾಗಿ ನಾನು ಸಂಬಂಧಪಟ್ಟ ಇಲಾಖೆಯಲ್ಲಿ ನಾವು ವಿನಂತಿಸಿದಂದರೆ ಆದಷ್ಟು ಬೇಗ ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಎಂತಾದ್ರೂ ಹೆಚ್ಚು ಕಮ್ಮಿ ಆದರೆ ಸಂಬಂಧಪಟ್ಟವರನ್ನೇ ಇದಕ್ಕೆ ಕಾರಣರಾಗ್ತಾರೆ ಅಂತ ಹೇಳ್ತೇವೆ. ಸ್ಥಳೀಯ ತಾಲೂಕ್ ಪಂಚಾಯತ್ ಸದಸ್ಯರು ಎಲ್ಮಿಡಾ ವಿಲ್ಮಾಡಿ ಸೋಜ ಪಾತಿರೊಂದು ಇಂದಿರ್ದು ಮಸ್ತ್ ಜನ ತೊಂದರೆ ಅನುಭವಿಸಾದಿರು ಅಂಚಾದ ಇಂದಿನ ತೆರವು ಮಲ್ಪೆರೆ ತುಳುನಾಡು ರಕ್ಷಣಾ ವೇದಿಕೆ ದಾಖಲ ಸಹಕಾರ ಕೋರ್ಲೆ ಮಾಡೋದಕ್ಕೆ ನೋಡಿರು. ಯಾಕೆಂದರೆ ಈ ಒಂದು ಗುಡ್ಡೆ ಕುಸಿತದಿಂದ ಎಲ್ಲ ಜನ ಸಾಮಾನ್ಯರಿಗೆ ತುಂಬ ತೊಂದರೆ ಅನುಭವಿಸಿದ್ದಾರೆ. ಪ್ರತ್ಯೇಕವಾಗಿ ಈ ಮನೆಯವರು ತುಂಬ ಕಷ್ಟವನ್ನು ಅನುಭವಿಸಿದ್ದಾರೆ. ತುಂಬ ಸರಿ ನಮ್ಮ ಹತ್ರ ಬೇಡಿಕೆಯನ್ನು ಇಟ್ಟಿದ್ರು, ಆದರೆ ನಮಗೆ ಅದನ್ನು ಪರಿಹರಿಸಲು ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ನಮ್ಮ ಕಳಕಳಿಯ ವಿನಂತಿ, ಇದನ್ನು ಒಂದು ತೆರವುಗೊಳಿಸಲು ನಿಮ್ಮ ಸಹಕಾರವನ್ನು ಕೇಳಿಕೊಳ್ತಿದ್ದೇನೆ. ಗುಡ್ಡೆ ಜರಿದು ಬಂಡೆಕಲ್ಲು ಬೂರ್ದು ಅಪಾಯದ್ದು ದಿಂಜ ಜನ ಪಾರತಿರು ಇಂದಿರ್ದು ಇಲ್ಲದ ಆವರಣ ಗೋಡೆ ಡ್ಯಾಮೇಜ್ ಆತಲು ಅದೃಷ್ಟವಶಾತ್ ಇಲ್ಲಾಗುವಂತೆ ತಾಗದು ಇಲ್ಲದಕ್ಲು ಬಚಾವಾತಿರು ಪಂಡದು ಸ್ಥಳೀಯ ಪಂಚಾಯತ್ ಸದಸ್ಯರು ನವೀನ್ ಡಿಸೋಜ ತೆರಪಾಯಿರು. ರಾತ್ರಿ ಹೊತ್ತು ಸಾಧಾರಣ 3 ಗಂಟೆ ಬೆಳಗಿನ ಜಾವ ಈ ರೋಡಿಗೆ ಬಿದ್ದು ಅಪಾಯದಿಂದ ತುಂಬ ಜನ ಪಾರಾಗಿದ್ದಾರೆ. ಇದರಿಂದ ಈ ಮನೆಯ ಆವರಣಗೋಡೆಗೆ ಡ್ಯಾಮೇಜ್ ಆಗಿ ತುಂಬ ತೊಂದರೆ ಆಗಿದೆ. ಅದೃಷ್ಟವಶ ಮನೆಗೆ ಸ್ವಲ್ಪ ಡ್ಯಾಮೇಜ್ ಆಗತ್ತೆ, ಪಾರಾಗಿದೆ ಮನೆ. ಆದ್ದರಿಂದ ಈ ಗುಡ್ಡೆಯನ್ನು ಆದಷ್ಟು ಬೇಗ ನಾನು ಇದರ ಮೊದಲು ಸಹ ಪಂಚಾಯತ್ನಲ್ಲಿ ನಾನು ಇದರ ಅರ್ಜಿ ಕೊಟ್ಟು ಅದನ್ನು ಫಾಲೋಅಪ್ ಮಾಡಿ, ಅದು ಖಾಸಗಿ ಜಾಗ ಅದನ್ನು ಅದು ಸಾಧ್ಯ ಆಗಲಿಲ್ಲ ಪಂಚಾಯತ್ನಿಂದ. ಈಗ ನಾನು ಜಿಲ್ಲಾಡಳಿತ ಒಂದು ಮನೆ ಮಾಡೋದೆಂದರೆ
ನಾವು ಆದಷ್ಟು ಬೇಗ ಇದರ ಬಗ್ಗೆ ಒಂದು ಕ್ರಮ ಕೈಗೊಂಡು ಈ ಗುಡ್ಡೆಯನ್ನು ತೆರವುಗೊಳಿಸಿ ಈ ರಸ್ತೆಯಲ್ಲಿ ಯಾರು ಸಹ ಹೋಗ್ಬೋದು, MLA ಬರ್ಬೋದು, ನಾವು ಖಾಲಿ ಜನರು ಸಹ ಬರಬಹುದು, ಯಾರು ಸಹ ಡ್ಯಾಮೇಜ್ ಆಗಿ ಸಹ ಚಾನ್ಸಸ್ ಉಂಟು. ಆದ್ದರಿಂದ ಜಿಲ್ಲಾಡಳಿತ ಇದರ ಬಗ್ಗೆ ಸೂಕ್ತ ಕ್ರಮಗೊಂಡು ಖಾಸಗಿ ಅವರಿಗೆ ಸೂಚನೆ ಕೊಟ್ಟು ಈ ಗುಡ್ಡೆಯನ್ನು ಬೇಗ ತೆರವುಗೊಳಿಸಬೇಕಾಗಿ ನಾನು ಕಳಕಳಿಯಾಗಿ ವಿನಂತಿಸುತ್ತೇನೆ. ರೀಟಾ ಲೋಬೋ, ರಾಣಿಪುರ ಉಳಿಯದ ಸಂತ ಆಂಥೋನಿ ಕಮಿಟಿಯ ಅಧ್ಯಕ್ಷರು ಮೆಲ್ಸನ್ ಡಿಸೋಜಾ, ತುಳುನಾಡ ರಕ್ಷಣಾ ವೇದಿಕೆದ ಮುಖಂಡರು ಜೆ ಇಬ್ರಾಹಿಂ ಚಪ್ಪು, ಆನಂದ್ ಅಮೀನ್ ಅಡ್ಯಾರ್, ಜ್ಯೋತಿಕಾ ಜೈನ್, ಮೋಹನ್ ಮೆಂಡನ್, ಜೋಸೆಫ್ ಲೋಬೋ, ಪೇರಿ ಡಿಸೋಜಾ, ರಕ್ಷಿತ್ ಕುಡುಪು, ಮುನೀರ್ ಮುಕ್ಕಚ್ಚೇರಿ, ಸುಪ್ರೀತ್ ಪೂಜಾರಿ, ಕ್ಲೀಟಸ್ ಲೋಬೋ, ಫಾರೂಕ್ ಗೋಲ್ಡನ್, ಅಜೀಜ್ ಉಳ್ಳಾಲ್, ಶಿವಪ್ರಸಾದ್, ವರ್ಷಿತಾ ಸಂದೀಪ್, ಅಕ್ಷತಾ, ವಿವೇನ್ ಡಿಸೋಜಾ, ಗೈಟನ್, ಇರ್ಫಾನ್ ಕಲ್ಲಾಪು, ಡೆಲ್ಲಿಸ್ ಲೋಬೋ, ಉರ್ಬನ್ ಡಿಸೋಜಾ, ಜೆರಾಲ್ಡ್ ಡಿಸೋಜಾ, ವಿಜಯ್ ಲೋಬೋ, ಜಸ್ಸಿನ್ ಡಿಸೋಜಾ, ರವಿ ಡಿಸೋಜಾ ಇಂಚಿತಿ ಪ್ರಮುಖರು ಪ್ರತಿಭಟನಾ ಸಭೆತ ಮುತಾಲಿಕೆಡಿದ್ದಾರೆ. ಪ್ರತಿಭಟನಾ ಸಭೆದು ಬೊಕ್ಕ 300 ಗ್ರಾಮ ಪಂಚಾಯತ್ ಕಚೇರಿಗೂ ಪ್ರತಿಭಟನಾಕಾರರು ಮನವಿನ ಒಪ್ಪಿಯಾರು. ಮನವಿನ ಸ್ವೀಕಾರ ಮಲ್ತೊಂಡಿನ 300 ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ ಜಿಲ್ಲಾಡಳಿತ ಬೇಗಡೆ ಕ್ರಮ ಕೈಗೊಂಡರೆ ಪಂಚಾಯತ್ ಮುಖಾಂತರ ಒತ್ತಾಯ ಮಲ್ಪೆ ಪಡೆದು ಭರವಸೆ ಕೊರಿಯರು. ಕೇಂದ್ರ ಅಧ್ಯಕ್ಷರಾದ ನನ್ನ ಆತ್ಮೀಯರನ್ನ ಯೋಗೇಶ್ ಶೆಟ್ಟಿ ಬೊಕ್ಕ ಮಾತಾ ಪದಾಧಿಕಾರಿನ ಕೈಲ ಎಲ್ಲ ಈ ತುಳುನಾಡು ಸಂಘಟನೆ ಹೋರಾಟ ಮಲ್ತದೆ, ನಮ್ಮ ಮಸ್ತ್ ಪ್ರತಿಭಟನೆ ಪುರ ಮಲ್ತದೆ ಹಾಕಲು ಅಂಚೆನೆ ಇಂದು ಯಾನು ಈ ಗ್ರಾಮ ಪಂಚಾಯತ್ಗೆ ಬರ್ತದೆ 2ನೇ ಸಾಮಾನ್ಯ ಸಭೆ ಆಯ್ನಾದ್ರೆ 2 ವರ್ಷ ತುಂಬು ಮಣ್ಣು ಜರಿದು ಪ್ರಕೃತಿ ಕೊಪ್ಪೋಡು DC ಅಡೆಬ್ಬರ ಬರ್ತದೆ ಐನ್ ಪುರ ಪರಿಶೀಲನೆ ಮಲ್ತದೇರು ಅಪ್ಪಾಗ ಐಕ್ ಬೋಡೇನ ಇಲ್ಲಾಗ ಡ್ಯಾಮೇಜ್ ಆನಾಗ ನಮ್ಮ ಜಿಲ್ಲಾಡಳಿತ ಕಾಸು ಬಿಡುಗಡೆ ಮಲ್ತದೇರು ಕೆಲವೊಂದು ಇಲ್ಲಾಗ ಅಪಾಯ ಆತನ ಅವಳು ಇನ್ನು ತುಂಬಾಗ ಎಂಕೆ ಇನಿ ಮನವಿ ಕೊರ್ನ ಎಡ್ಡಾಂಡ ವಿಷಯ ಅಲ್ಪ ವಿದ್ಯಾರ್ಥಿ ನಕಲು ಅಲ್ಪ ರೈತರ ನಕಲು ಆ ಪ್ರದೇಶಕ್ಕೆ ಹೋಗೊಂದು ಪೋಯರು ಸೋಮನಾಥ ದೇವಸ್ಥಾನ ಉಂಟು ಅಂಚನೆ ನಮ್ಮ ಸೈಂಟ್ ಆಂಥೋನಿ ಚಾಪಲ್ ಉಂಟು ಪ್ರತಿ ಬೊಕ್ಕ ನದಿ ಪರಿಸರದ ರೈತರ ನಕಲ ಕೃಷಿ ಮೀನುಗಾರಿಕೆ ಮಲ್ಪನಕಲ ಐಟೆ ಪರಿಸರ ಪೋಂದು ಈ ಮನವಿ ನಾನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ಗಮನ ಕಂತದ್ದು ಕಂದಾಯ ಇಲಾಖೆಗೆ ಕಂತದ್ದು DC ಕೊರ್ದು ಒಂಜಿ ಕಾಪಿ ಬೊಕ್ಕ ನಮ್ಮ ಮಾನ್ಯ MLA ಸಾಹೇಬರು ಅರೆಗ್ಲ ಒಂಜಿ ಇನ್ನತ ಕಾಪಿ ಕೊರ್ಪೆ ಬೊಕ್ಕ ಮಾನ್ಯ ಸಂಸದರು ಸಂಸದರೆಗ್ಲ ಇನ್ನತ ಕಾಪಿ ಕೊರಪ ನಿಖಿಲ್ನ ಇನ್ನತ ಒಂಜಿ ಕಾಪಿ ನಿಖಿಲಾತ್ರ ಉಟ್ಲ ಒಂಜಿ ಪೋಡು ನಮ್ಮ ಪಂಚಾಯತ್ ವತಿದ ಎಂಕ್ಲೆ ಏತ್ತು ಸಹಾಯ ಮಲ್ಪರೆ ಆಪುಂಡು ಇನ್ನತ ಬಗ್ಗೆ ಹಿರಾವುಡಿಯನ್ನು ಏತ್ತು ಪೋಯರ್ ಆಪುಂಡು ಆತೆಯನ್ನು ಪೋಪೆ ಎನ್ನ ಗ್ರಾಮದ ಪ್ರತಿ ಒಂಜಿ ಗ್ರಾಮಸ್ಥರೆಗ್ಲ ನಮ್ಮರ್ದು ಪ್ರತಿ ಒಂಜಿ ವಿಷಯ ಹೆಲ್ಪ್ ಮಲ್ಪುನ ಭರವಸೆ ಅನ್ಕೊರ್ಪೆ ಯಾಪಗ್ಲ ಗ್ರಾಮಸ್ಥರ ಪರಾವತಿ ಉಲ್ಲೆ ಬಂಡ